ನಮಸ್ಕಾರ ವೀಕ್ಷಕರೇ, ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಖಿತಾ ಪೂಜಾರಿ. ವೀಕ್ಷಕರೇ, ಸಾಧನೆ ಎನ್ನುವಂಥದ್ದು ಸಾಧಕನ ಸೊತ್ತೆ ಹೊರತು ಸೋಮಾರಿಯ ಸೊತ್ತಲ್ಲ ಅನ್ನುವಂತಹ ಒಂದು ಮಾತಿದೆ. ಇಂತಹ ಮಾತಿಗೆ ಒಗ್ಗುವಂತಹ ವಿದ್ಯಾರ್ಥಿಗಳು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಯಾರು ಅಂತ ಜಾಸ್ತಿ ಯೋಚಿಸಬೇಡಿ, ನಾನೇ ಹೇಳ್ಬಿಡ್ತೀನಿ. ನಮ್ಮ ಮಂಗಳೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವಂತಹ ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು, ರ್ಯಾಂಕ್ ಹೋಲ್ಡರ್ಸ್ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ನಾವು ಕೇಳೋಣ, ಮಾತನಾಡಿಸೋಣ. ಇಷ್ಟು ಕಷ್ಟಪಟ್ಟು ಇಷ್ಟೊಂದು ಶ್ರಮದಿಂದ ಅವರನ್ನ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾರೆ. ಇದರ ಎಕ್ಸ್ಪೀರಿಯನ್ಸ್ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳು ಹೇಳಿಕೊಳ್ಳಿಕ್ಕಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಮೊದಲಿಗೆ ಡಿಯೋನಾ ಅವರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆಗೆ ಲಲಿತಾ ಅವರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಪೂಜಾ ಇದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಜಾಹ್ನವಿ ಅವರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ರ್ಯಾಂಕ್ ಪಡ್ಕೊಳ್ಳೋದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದೊಂದು ಈಸಿ ವಿಚಾರ ಅಲ್ಲ. ನಾವು ಕಲಿಯೋದೇ ತುಂಬಾ ಕಷ್ಟ ಅಂತ ಕಲಿತೇವೆ, ಆದರೆ ರ್ಯಾಂಕ್ ಅನ್ನುವಂಥದ್ದು ಗಾಡ್ ಮಾತು ಅಲ್ಲಿದೆ ಅದು. ಸೊ ನೀವು ಸೈಂಟ್ ಜೋಸೆಫ್ ಅಲ್ಲಿ ಪದವೀಧರರಾಗಿ ಇವತ್ತು ಇಲ್ಲಿ ಕೂತಿದ್ದೀರಾ. ಸೊ ಮೊದಲದಾಗಿ ನಮ್ಮ ಜೊತೆಗೆ ಡಿಯೋನಾ ಅವರಿದ್ದೀರಿ. So you studied for 4 years in Saint Joseph College. So what would you like to say about your college? Yeah, I studied my Masters of Computer Application from Saint Joseph Engineering College. I completed 3 years over there. So being a part of Saint Joseph Engineering College is really amazing for me. Being a part of such a great institution has really helped me in this achievement I have come so far. Be it in terms of infrastructure, faculty, campus, and the support which I have received from SJEC has really helped me a lot in achieving this. So I would like to thank St. Joseph Engineering College for being a part of my journey so far. ಸೊ ಸ್ವೀಟ್ ಆಫ್ ಯು, ಥ್ಯಾಂಕ್ ಯು. ಆ್ಯಂಡ್ ನೀವು ಲಲಿತಾ ಅವರಿದ್ದೀರಿ. ನಾವು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ಅದಕ್ಕೊಂದು ಇನ್ಸ್ಪಿರೇಷನ್ ಅಂತ ಇದ್ದೇ ಇರಬೇಕಾಗತ್ತೆ. ಸೊ ನಿಮ್ಮ ಒಂದು ಲೈಫಲ್ಲಿ ಈ ಒಂದು ನಿಮ್ಮ ಎಜುಕೇಷನಲ್ ಜರ್ನಿಯಲ್ಲಿ ನಿಮಗೆ ಒಂದು ಇನ್ಸ್ಪಿರೇಷನ್ ಯಾರಾಗಿದ್ರು, ಅದರ ಬಗ್ಗೆ ಏನು ಹೇಳ್ತೀರಾ ಅನ್ನುವಂಥದ್ದು? ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಈ ಗಾದೆ ಹೇಳುವಂತೆ ನನಗೆ ಮನೆಯಿಂದ ತುಂಬ ಸಪೋರ್ಟ್ ಸಿಕ್ಕಿದೆ. ಸೊ ನನ್ನ ಅಪ್ಪ ಅಮ್ಮ ನನ್ನ ಶಿಕ್ಷಣಕ್ಕೆ ತುಂಬ ಪ್ರಾಮುಖ್ಯತೆ ನೀಡಿದರು. ನಾನು ಸಣ್ಣ ಇರುವಾಗಲೇ ತುಂಬ ಬುಕ್ಸ್ ನನಗೆ ತಂದು ಕೊಡ್ತಿದ್ರು. ತುಂಬ ಬುಕ್ಸ್ ನಾನು ಓದ್ತಿದ್ದೆ. ತುಂಬ ಬುಕ್ಸ್ ಅಂತ ಹೇಳಿದರೆ ತುಂಬ ಕನ್ನಡ ಪುಸ್ತಕಗಳು, ಕತೆ ಪುಸ್ತಕಗಳನ್ನು ನಾನು ಓದ್ತಿದ್ದೆ. ಅಲ್ಲಿಂದಲೇ ನನಗೆ ಓದಿನಲ್ಲಿ ಆಸಕ್ತಿ ಶುರುವಾಯಿತು. ಹೀಗೆ ನನ್ನ ಪ್ರಾಥಮಿಕ ಶಿಕ್ಷಣ, ಹೈಸ್ಕೂಲ್ ಶಿಕ್ಷಣ ಸ್ಟಾರ್ಟ್ ಆಗುವಾಗ ಆ ಪುಸ್ತಕಗಳ ಒಲವು ನನಗೆ ಟೆಕ್ಸ್ಟ್ ಬುಕ್ಗಳ ಒಲವಿಗೆ ತಿರುಗಿತು. ಸೊ ಇದನ್ನು ಕಂಟಿನ್ಯೂ ಮಾಡ್ತಾ ಮಾಡ್ತಾ ಪಿ ಯು ಸಿ ಓರಿಯೆಂಟೆಡ್ ಸ್ಟಡಿ ಮಾಡಿದೆ ನಾನು. ಆಮೇಲೆ ಇಂಜಿನಿಯರಿಂಗ್ಗೆ ಬಂದ ನಂತರ ಇಂಜಿನಿಯರಿಂಗ್ ಸ್ಟಡಿ. ಹೀಗೆ ಒಂದು ಹವ್ಯಾಸವಾಗಿ ನಾನು ಓದಲಿಕ್ಕೆ ಶುರು ಮಾಡಿದ ಹವ್ಯಾಸ ನನಗೆ ಇಲ್ಲಿ ತನಕ ತಂದು ಬಂದು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದೆಯೋ ಇಲ್ಲಿ ಪಡ್ಕೊಂಡು. ಓಕೆ, ಹಾಗೆ ನಮ್ಮ ಜೊತೆಗೆ ಪೂಜಾ ಅವರಿದ್ದಾರೆ. ಪೂಜಾ ಅವರೇ, ನಿಮ್ಮ ಹತ್ರ ಕೇಳೋದು ಅಂತ ಆದ್ರೆ, ನಾವು ಏನಾದರೂ ಕಾಲೇಜಲ್ಲಿ ಸ್ಟಡಿ ಮಾಡಬೇಕು ಅಂತಾದರೆ ಖಂಡಿತವಾಗಿಯೂ ನಮಗೆ ಫ್ಯಾಕಲ್ಟೀಸ್ ಸಪೋರ್ಟ್ ತುಂಬಾನೇ ಬೇಕಾಗಿರುತ್ತೆ. ಅಲ್ಲಿ ಒಂದು ಕಾಲೇಜಿನ ಎನ್ವಿರಾನ್ಮೆಂಟ್ ಎಲ್ಲಾನು ಮ್ಯಾಟರ್ ಆಗುತ್ತೆ. ಸೊ ಸೈಂಟ್ ಜೋಸೆಫ್ ಕಾಲೇಜಲ್ಲಿ ಫ್ಯಾಕಲ್ಟೀಸ್ ಹಾಗೆ ಅಲ್ಲಿನ ಫೆಸಿಲಿಟೀಸ್ ಯಾವ ರೀತಿ ಆಗಿತ್ತು, ಅದರ ಬಗ್ಗೆ ಏನು ಹೇಳ್ತೀರಾ ಅನ್ನುವಂಥದ್ದು? ಸೇಂಟ್ ಜೋಸೆಫ್ ಕಾಲೇಜಲ್ಲಿ ಫ್ಯಾಕಲ್ಟೀಸ್ ಅಂತಲ್ಲ, ಟೀಚಿಂಗ್ ನಾನ್ ಟೀಚಿಂಗ್ ಎಲ್ಲರೂ ಕೂಡ ತುಂಬಾ ನಮ್ಮ ಜೊತೆ ಕ್ಲೋಸ್ ಆಗಿದ್ರು, ತುಂಬ ಫ್ರೆಂಡ್ಲಿ ಆಗಿದ್ರು. ಸೊ ನಮ್ಗೆ ಯಾವತ್ತೂ ಒಂದು ಗ್ಯಾಪ್ ಅಂತ ಅನ್ನಿಸ್ಲಿಲ್ಲ. ಟೀಚರ್ಸ್ ಆಗಲಿ, ಲೆಕ್ಚರರ್ಸ್ ಆಗಲಿ, ಅಥವಾ ನಾನ್ ಟೀಚಿಂಗ್ ಆಗಲಿ, ಅಥವಾ ಸ್ಟೂಡೆಂಟ್ಸ್ ಆಗಲಿ, ಎಲ್ಲರೂ ಫ್ರೆಂಡ್ಲಿ ಆಗಿದ್ರು. ಸೊ ಇಟ್ ವಾಸ್ ಅ ವೆರಿ ಫ್ರೆಂಡ್ಲಿ ಅಟ್ಮಾಸ್ಫಿಯರ್. ಹಾಗಾಗಿ ಇವರು ಹೇಳ್ದಾಗೆ ನನ್ನನ್ನು ಸಹ ಐಡೆಂಟಿಫೈ ಮಾಡಿದರು. ಸೆಕೆಂಡ್ ಇಯರಲ್ಲಿ ಇರುವಾಗಲೇ ಹೇಳ್ತಿದ್ರು, ನಿನ್ನಿಂದ ಒಂದು ರ್ಯಾಂಕ್ ಬರಬೇಕು ಹಾಗೆ ಹೀಗೆ. ಆದರೆ ನನಗೆ ನನ್ನ ಮೇಲೆ ನಂಬಿಕೆ ಜಾಸ್ತಿ ಇರಲಿಲ್ಲ ಆ ಟೈಮಲ್ಲಿ. VTU ರ್ಯಾಂಕ್ ಎಲ್ಲ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬಾ ನಾವು ಶ್ರಮ ಪಟ್ಟಿದ್ದೀವಿ. ಟೀಚರ್ಸ್ ನಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ರು. ಎಲ್ಲವೂ ಇದಕ್ಕೆ ಸಾಧ್ಯವಾಗುವ ಹಾಗೆ ಆಗಿದೆ. ಮತ್ತು ಕೋವಿಡ್ ಪ್ಯಾಂಡಮಿಕ್ ಟೈಮಲ್ಲಿ ನಾವು ಆಫ್ಲೈನ್ ಕ್ಲಾಸಸಲ್ಲಿ ಇದ್ದ ಕಾರಣ ಸಡನ್ನಾಗಿ ಆನ್ಲೈನಿಗೆ ಶಿಫ್ಟ್ ಆಯಿತು. ತುಂಬಾ ಕಷ್ಟ ಆಯಿತು ಸ್ಟಾರ್ಟಿಂಗಿಗೆ, ಬಿಕಾಸ್ ಎಲ್ಲನೂ ಆನ್ಲೈನ್ ಇತ್ತು. ಅದು ಸಹ ನಾವು ಫೈನಲ್ ಇಯರಲ್ಲಿ ಇರುವಾಗ ನಮಗೆ ಪ್ರಾಜೆಕ್ಟ್ಸ್ ಅದು ಇದು ಎಲ್ಲ ಇತ್ತು. ಸಡನ್ನಾಗಿ ಎಲ್ಲವನ್ನು ಬಿಟ್ಕೊಂಡು ಆನ್ಲೈನಲ್ಲಿ ತುಂಬ ಕಷ್ಟ ಆಯಿತು. ಆದರೆ ಪ್ರತಿಯೊಂದು ಡೌಟ್ಸ್ ನಾವು ಲೆಕ್ಚರರ್ಸ್ ಹತ್ರ ಕೇಳುವಾಗ, ವಾಟ್ಸಪ್ಪಲ್ಲಿ ಕೇಳುವಾಗ ತುಂಬಾ ಕಿರಿಕಿರಿ ಕೊಟ್ಟಿದ್ದೇವೆ ನಮ್ಮ ಲೆಕ್ಚರರ್ಸ್ಗಳಿಗೆ. ಆದರೆ ಪ್ರತಿಯೊಂದಕ್ಕೂ ಅವ್ರು ಆನ್ಸರ್ ಮಾಡಿದ್ದಾರೆ, ಸಾಲ್ವ್ ಮಾಡ್ಕೊಂಡು ಸೆಂಡ್ ಮಾಡಿದ್ದಾರೆ, ಶೀಟ್ಸಲ್ಲಿ ವರ್ಕೌಟ್ ಮಾಡ್ಕೊಂಡು ಹೀಗೆ ಅಂತ ಸೆಂಡ್ ಮಾಡಿದ್ದಾರೆ. ಸೊ ಫ್ಯಾಕಲ್ಟೀಸ್ ಬಗ್ಗೆ ಎರಡನೇ ಮಾತೇ ಇಲ್ಲ. ಎಲ್ಲರೂ ತುಂಬ ಚೆನ್ನಾಗಿ ಕಲಿಸಿದ್ದಾರೆ, ನಮ್ಮನ್ನು ನೋಡ್ಕೊಂಡಿದ್ದಾರೆ. ಸೊ ತುಂಬ ಫ್ಯಾಕಲ್ಟೀಸ್ ಬಗ್ಗೆ ಮತ್ತು ಎಲ್ಲ ಅಟ್ಮಾಸ್ಫಿಯರ್ ಕಾಲೇಜಲ್ಲಿ ಇಟ್ ಇಸ್ ವೆರಿ ಸ್ಟೂಡೆಂಟ್ ಫ್ರೆಂಡ್ಲಿ. ಸೊ ಅದರ ಬಗ್ಗೆ
ತುಂಬಾ ಖುಷಿ ಪಡ್ತೀನಿ ನಾನು. ಓಕೆ, ಸೊ ಹಾಗೆ ನಮ್ಮ ಜೊತೆಗೆ ಜಾಹ್ನವಿ ಅವರಿದ್ದೀರಿ. ಸೊ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ 10th ರ್ಯಾಂಕ್ ಅನ್ನ ನೀವು ಪಡ್ಕೊಂಡಿದ್ದೀರಿ ಯೂನಿವರ್ಸಿಟಿಯಲ್ಲಿ. ಸೊ ನಿಮ್ಗೆ ಈ ಒಂದು 4 ವರ್ಷದ ಇಂಜಿನಿಯರಿಂಗ್ ಜರ್ನಿ ಬಗ್ಗೆ ನೀವು ಏನ್ ಹೇಳ್ತೀರಾ ಅನ್ನುವಂಥದ್ದು? 4 ವರ್ಷ ಇಂಜಿನಿಯರಿಂಗ್ ಜರ್ನಿ ಹೇಳಬೇಕಂದ್ರೆ ಲೈಫ್ ಚೇಂಜಿಂಗ್ ಆಗಿತ್ತು. ಫಸ್ಟ್ ಪಿ ಯು ಆದಮೇಲೆ ನಾನು ಇಂಜಿನಿಯರಿಂಗ್ ಕಾಲೇಜ್ ಹೋಗ್ಬೇಕಂದ್ರೆ ತುಂಬ ಭಯ ಇತ್ತು, ಹೇಗಿರ್ತದೆ ಮತ್ತು ಎಕ್ಸೈಟ್ಮೆಂಟ್ಸ್ ಇತ್ತು ಹೇಗಿರ್ತದೆ ಅಂತ. ಈಗ ನಾವು ಫಿಲ್ಮಲ್ಲೇ ನೋಡ್ತೇವೆ ರ್ಯಾಗಿಂಗ್ ಎಲ್ಲ ಆಗ್ತಿರ್ತದೆ, ಅದೇ ಟೆನ್ಷನ್ ಇತ್ತು, ರ್ಯಾಗಿಂಗ್ ಆಗ್ತದಾ, ಲೆಕ್ಚರರ್ಸ್ ಹೇಗಿರ್ತಾರೆ, ನಮ್ಮ ಜೊತೆ ತುಂಬ ಸ್ಟ್ರಿಕ್ಟ್ ಇರ್ತಾರೆ, ಅದೆಲ್ಲ ಕ್ವೆಶನ್ಸ್ ಇತ್ತು. ತುಂಬ ಎಕ್ಸೈಟ್ಮೆಂಟ್ಸ್ ಇತ್ತು, ಅದ್ರೊಟ್ಟಿಗೆ ಭಯ ಇತ್ತು, ಮಿಕ್ಸ್ಡ್ ಇಮೋಷನ್ಸ್ ಥರ ಇತ್ತು. ಆದರೆ ಈಗ 4 years ಆಗಿದೆ. ಐ ಕ್ಯಾನ್ ಜಸ್ಟ್ ಟೆಲ್ ದಟ್ ಇಟ್ ವಾಸ್ ಅ ಬ್ಯೂಟಿಫುಲ್ 4 years ಆಫ್ ಮೈ ಎಂಟೈರ್ ಲೈಫ್. ತುಂಬ ಅಂದರೆ ಈಗ ರ್ಯಾಂಕ್ ಸಿಕ್ಕಿದೆ, ಓದಿದ್ದೇನೆ, ಆದರೆ ಅದಕ್ಕಿಂತ ಡಬಲ್ ನಾನು ಎಂಜಾಯ್ ಮಾಡಿದ್ದೇನೆ ಕಾಲೇಜಲ್ಲಿ ಅಂತ ಹೇಳ್ಬೋದು. ನಮಗೆ ಇಂಡಸ್ಟ್ರಿಯಲ್ ವಿಸಿಟ್ಸ್ ಮತ್ತು ಇಂಟರ್ನ್ಶಿಪ್ ಎಲ್ಲ ಇತ್ತು, ತುಂಬ ಎಂಜಾಯ್ ಮಾಡಿದ್ದೇವೆ ನಾವು. ಮತ್ತೆ ಹೇಳೋದಂದ್ರೆ ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್, ನಮಗೆ ಮ್ಯಾನೇಜ್ಮೆಂಟ್ ತುಂಬ ಅದಕ್ಕೆ ಸಪೋರ್ಟ್ ಮಾಡ್ತದೆ, ಬೇರೆ ಕಾಲೇಜಲ್ಲಿ ಕಾಂಪಿಟೇಷನ್ಸ್ ಎಲ್ಲ. ಸೊ ಅದು ಪ್ರಾಕ್ಟೀಸ್ ಆಫ್ಟರ್ ಕಾಲೇಜ್ ನಿಂತು ನಾವು ಫುಲ್ ಗ್ರೂಪ್ ಎಲ್ಲ ಪ್ರಾಕ್ಟೀಸ್ ಮಾಡೋದು, ಅದಂತೂ ಈಗ ಸಹ ನಾವು ಮಿಸ್ ಮಾಡ್ತೇವೆ. ನನಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಅಂದರೆ ತುಂಬ ಮಿಸ್ ಮಾಡ್ತೀನಿ ಈಗ ಸಹ. ಮತ್ತೆ ನಮ್ಮ ಫ್ಯಾಕಲ್ಟಿ ಬಗ್ಗೆ ಹೇಳೋದಾದ್ರೆ ತುಂಬ ಸಪೋರ್ಟಿವ್ ಇದ್ದಾರೆ, ಈಸಿ ಟು ಅಪ್ರೋಚ್, ಅವರ ಹತ್ರ ಯಾವಾಗ ಸಹ ಹೋಗಿ ನಾವು ಮಾತಾಡ್ಬೋದು. ಈಗ ಸಹ ನಾನೀಗ ಮಾಸ್ಟರ್ಸ್ ಮಾಡ್ತಿದ್ದೇನೆ, ಆದರೆ ಈಗ ಸಹ ನನಗೆ ಡೌಟ್ ಇದ್ರೆ ನಾನು ಮೆಸೇಜ್ ಮಾಡಿ ಕೇಳ್ತೇನೆ ಅವ್ರ ಹತ್ರ, ಈಗ ಸಹ ನನಗೆ ರಿಪ್ಲೈ ಬರ್ತದೆ. ಸೊ ಅಷ್ಟು ಫ್ರೆಂಡ್ಲಿ ಇದ್ದಾರೆ. ಬೇರೆ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ನಮ್ಮ ಕಾಲೇಜಲ್ಲಿ ಡಿಫ್ರೆಂಟ್ ಇವೆಂಟ್ಸ್ ಆಗ್ತಿರ್ತದೆ, ಅದು ಸೀರಿಯಸ್ಲಿ ನಮ್ಮ ಕಾನ್ಫಿಡೆನ್ಸ್ ಅನ್ನ ಡಬಲ್ ಮಾಡಿದೆ. ನಮ್ಗೀಗ ಮಾತಾಡ್ಲಿಕ್ಕೆ ಸ್ವಲ್ಪ ಆದ್ರೂ ಕಾನ್ಫಿಡೆನ್ಸ್ ಇದ್ರೆ ನಮ್ಮ ಕಾಲೇಜಿಗೆ ಎಲ್ಲ ಕ್ರೆಡಿಟ್ ಹೋಗ್ಬೇಕಂತ ನಾನು ಹೇಳ್ತೇನೆ. ನಮಗೆ ಸೆಮಿನಾರ್ಸ್ ಆಗಿರ್ಬಹುದು, ಎಲ್ಲ ಟಾಕ್ಸ್ ಎಲ್ಲ ಇರ್ತದೆ, ನಮ್ಮನ್ನು ಪುಷ್ ಮಾಡ್ತಾರೆ, ಮಾಡಿ, ನೀವು ಗೊತ್ತಿಲ್ಲದ್ರೆ ಪರವಾಗಿಲ್ಲ, ತಪ್ಪಾಗ್ತದೆ ಮಾಡಿ ಅಂತ. ಸೊ ಐ ಥಿಂಕ್ ಕಾನ್ಫಿಡೆನ್ಸ್ ನಮ್ಮಲ್ಲಿ ಫಿಲ್ ಮಾಡಿದೆ ಅಂತ. ಸೈಂಟ್ ಜೋಸೆಫ್ ಕಾಲೇಜ್ ಎಲ್ಲರಲ್ಲೂ ಕೂಡ ಕಾನ್ಫಿಡೆನ್ಸ್ ಅನ್ನ ಫಿಲ್ ಮಾಡಿ ಇವತ್ತು ಇಲ್ಲಿದ್ದೀರಿ. ಸೊ ಡಿಯೋನಾ, ನೀವು MCA ಅಲ್ಲಿ ಫಸ್ಟ್ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದೀರಿ. ಆ್ಯಂಡ್ ಐ ಥಿಂಕ್ ಚೈಲ್ಡ್ಹುಡ್ ಎಜುಕೇಶನ್ ಈಸ್ ಅ ಫಸ್ಟ್ ಬೇಸ್ ಲೈನ್ ಫಾರ್ ಅವರ್ ಎಂಟೈರ್ ಎಜುಕೇಶನ್ ಲೈಫ್. ಸೊ ಹೌ ವಾಸ್ ಯುವರ್ ಚೈಲ್ಡ್ಹುಡ್ ಆ್ಯಂಡ್ ಆಲ್ ದೋಸ್ ಸ್ಟಫ್ಸ್? Yeah, so basically I had done till PU, I had done in Pune. Okay. So my education was over there. I could have completed my further education there, but my parents, their native is from Mangalore. So they were always with the thought that you should get grounded to your roots. Since my root is from Mangalore, we are Mangaloreans. So it should not be the case that if I continue my education there and my further life there, there is a tendency that I might forget my culture. So they are with that notion, okay, she should stay grounded to the roots. So that's how it was their plan, and I continued my UG course as well as PG course in Mangalore. My UG I completed from St. Aloysius College, Mangaluru, and for PG I chose St. Joseph Engineering College. So for that I would like to thank, as you said, the basic education is the primary goal for everything. So if your basic education is strong, you can take it forward. So for that I would like to thank my alma maters, my school and college, that's Nirmal Bethany High School and Junior College in Pune. Secondly, I would like to thank St. Aloysius College for always making me feel that there is something in you and I can take it that forward. To make me feel that you have to come out of that comfort zone. To make something possible, you have to come out of that comfort zone. Secondly, I would like to thank my parents, my relatives, my friends who always push me. I will be like, okay, that's not possible from my end, I cannot do it. But I have always got support from these friends and classmates. No, it's possible for you, everything is possible for you. So there are times that for the fests and all, we go together in and around Karnataka, Bangalore fests. Over here also in Mangalore, we attend fests. So there are times that you become nervous and you may not able to handle that particular round. But whenever I hear from my friends and classmates, as well as when I call my professors back in SJC, so and so is the round, what am I supposed to do? They will be like, okay, give your 100%, we know we can do that. So that's the constant support I have been receiving from my faculty, you can say, from all these colleges where I have been attending the fests. And thirdly, that should be my prior concern. I have to thank Almighty God, because at this time, in COVID time, it is very uncertain time. You may not know how is like the next moment, whether you are alive or not. So I would like to thank God first for making me, for remaining me fit mentally, physically and spiritually. And finally, for making me this achieved. St. Joseph Engineering College was always behind me. Wow.
ಸೋ ಸ್ವೀಟ್ ಆಫ್ ಯು. ಎಷ್ಟು ಚೆನ್ನಾಗಿ ಹೇಳಿದ್ರು ಅವರು. ಎಂಟೈರ್ ಲೈಫ್ ಅನ್ನ ಅವರು ಇಷ್ಟರಲ್ಲಿ ಹೇಳ್ಬಿಟ್ರಿ ಇವತ್ತು. ಓಕೆ, ಸೊ ನೆಕ್ಸ್ಟ್ ನಮ್ಮ ಜೊತೆಗೆ ಲವಲಿಟಾ, ನೀವು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ 4th ರ್ಯಾಂಕ್ ಅನ್ನ ಪಡ್ಕೊಂಡಿದ್ದೀರಿ. ಖಂಡಿತ ನಾನು ಹೇಳ್ದಾಗೆ ಚೈಲ್ಡ್ಹುಡ್ ಎಜುಕೇಶನ್ ಫಸ್ಟ್ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಸೊ ನೀವು ಹೇಳಿದ್ರಿ ನಿಮ್ಮ ಲೈಫ್ ಯಾವ ರೀತಿ ಆಯ್ತು ಅಂತ ನೀವು ಹೇಳಿದ್ರಿ. ನಿಮ್ಮ ಎಜುಕೇಶನ್ ಬಗ್ಗೆ ನೀವೇನು ಹೇಳ್ತೀರಾ? ಬಿಕಾಸ್ ಸೈಂಟ್ ಜೋಸೆಫ್ ಅಲ್ಲಿ ಸೀಟ್ ಸಿಗೋದು ಅಂತ ಹೇಳಿದ್ರೆ ತುಂಬಾನೇ ಕಷ್ಟ ಇರುತ್ತೆ. ಎಲ್ಲರೂ ಕೂಡ ನೋಡಿರ್ತಾರೆ, ಓಕೆ ನಮಗೂ ಬೇಕು, ಇಲ್ಲಿ ಕಾಲೇಜಿಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ, ಬಟ್ ಅಬ್ವಿಯಸ್ಲಿ ಕಷ್ಟ ಇದ್ದೇ ಇರುತ್ತೆ. ಸೊ ನಿಮ್ಮ ಎಂಟ್ರಿ ಹೇಗಿತ್ತು ಸೈಂಟ್ ಜೋಸೆಫ್ ಕಾಲೇಜಿಗೆ ಅನ್ನುವಂಥದ್ದು? ಸತ್ಯ ಹೇಳುವುದಾದ್ರೆ ನನಗೆ ಡಾಕ್ಟರ್ ಆಗಬೇಕಂತ ತುಂಬ ಆಸೆ ಇತ್ತು. ಅದು ನನ್ನ ಫಸ್ಟ್ ಪ್ರಯಾರಿಟಿ ಆಗಿತ್ತು. ನಾನು ಇಂಜಿನಿಯರಿಂಗ್ ಅನ್ನು ತುಂಬ ಹೇಟ್ ಮಾಡ್ತಿದ್ದೆ. ಟ್ರೂತ್ಫುಲಿ ಹೇಳುವುದಾದ್ರೆ ನಾನು ಮ್ಯಾಥ್ಸ್ ಎಕ್ಸಾಮ್ ಕೂಡ CET ಇದ್ದು ಬರೀಲಿಕ್ಕೆ ಇರಲಿಲ್ಲ. ಬಟ್ ನನ್ನ ಅಮ್ಮ ಹೇಳಿದರು, ಹೇಗಿದ್ರು ಆಯಿತು ಹೋಗಿ ಬರ್ದು ಬಾ ಅಂತ ಹೇಳಿದರು. ಸೊ ಬಂದಾಗ ನನಗೆ ಮೆಡಿಸಿನಲ್ಲಿ ಸೀಟ್ ಸಿಗಲಿಲ್ಲ. ಸೊ ನಾನು ಇಂಜಿನಿಯರಿಂಗಲ್ಲಿ ಸೀಟ್ ಅಪ್ಲೈ ಮಾಡಿದೆ. ಸೀಟ್ ಅಪ್ಲೈ ಮಾಡುವಾಗ ನನಗೆ ಸೇಂಟ್ ಜೋಸೆಫ್ಸಲ್ಲಿ ಸೀಟ್ ಆಯಿತು. ಸೇಂಟ್ ಜೋಸೆಫ್ಸಲ್ಲಿ ಸೀಟ್ ಆದಾಗ ನನಗೆ ಆ ಕಾಲೇಜ್ ಎಲ್ಲಿ ಇತ್ತು ಅಂತ ಸಹ ಗೊತ್ತಿರಲಿಲ್ಲ. ನನಗೆ ಸೀಟ್ ಸಿಕ್ಕಿದ ಮೇಲೆ ಆ ಕಾಲೇಜನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ವೆನ್ ಐ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್, ಸೇಂಟ್ ಜೋಸೆಫ್ಸ್ ವಾಸ್ ಸಚ್ ಅ ಬ್ಯೂಟಿಫುಲ್ ಪ್ಲೇಸ್. ಐ ಕುಡಂಟ್ ಆಸ್ಕ್ ಫಾರ್ ಮೋರ್. ನಾನು ಆ ಕಾಲೇಜನ್ನು ಎಕ್ಸ್ಪ್ಲೋರ್ ಮಾಡಿದಾಗ ಫಸ್ಟ್ ನನಗೆ ಆ ಕಾಲೇಜಿಗೆ ಹೋದಾಗ ಸಿಕ್ಕಿದ ಕ್ಯಾಂಪಸ್ ತುಂಬ ಚೆಂದ ಇತ್ತು, ತುಂಬ ಗ್ರೀನರಿ ಇತ್ತು ಅಲ್ಲಿ. ಸೆಕೆಂಡ್ಲಿ ಆ ಕಲ್ಚರ್, ಅಲ್ಲಿರುವ ಕಲ್ಚರ್ ತುಂಬ ಒಳ್ಳೆಯದಿದೆ. ಸೊ ನಮ್ಮ ಮ್ಯಾಂಗ್ಳೂರಲ್ಲಿ, ನಾನು ಮ್ಯಾಂಗ್ಳೂರ್ ನೇಟಿವ್ ಆಗೇ ಇದ್ದೇನೆ. ಸೊ ನನ್ನ ಮನೆ ಪುತ್ತೂರಲ್ಲಿ. ಸೊ ಡಿಸ್ಟೆನ್ಸ್, ನನ್ನ ಮನೆಯಿಂದ ಕಾಲೇಜಿಗಿರುವ ಡಿಸ್ಟೆನ್ಸ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಕಾಲೇಜ್ ಬಗ್ಗೆ ಹೇಳುವುದಾದ್ರೆ ಹೌದು, ಕಾಲೇಜ್ ತುಂಬ ಒಳ್ಳೆಯದಿದೆ. ಅಲ್ಲಿನ ಸ್ಟಾಫ್ ತುಂಬ ಒಳ್ಳೆದಿದ್ದಾರೆ, ನಮಗೆ ತುಂಬ ಸಪೋರ್ಟ್ ಕೊಡ್ತಾರೆ. ಎಲ್ಲ ವಿಷಯದಲ್ಲೂ ಕೂಡ ಸಪೋರ್ಟಿವ್ ಆಗಿ ತುಂಬ ಸಪೋರ್ಟಿವ್ ಆಗಿದ್ದಾರೆ ಕಾಲೇಜ್ ಅವರು. ಹಾಗೆ ನನ್ನ ವ್ಯಕ್ತಿಗತ ಬದಲಾವಣೆ ಅಲ್ಲಿ ಆ ಕಾಲೇಜಲ್ಲಿ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ನನ್ನ ಕಾಲೇಜಲ್ಲಿ ಹಾಸ್ಟೆಲಲ್ಲಿ ಇದ್ದೆ. ಸೊ ಹಾಸ್ಟೆಲಿಗೆ ಹೋಗುವ ಮುಂಚೆ ನಾನು ನನ್ನ ಎಲ್ಲ ಡಿಸಿಷನ್ಗೆ ನನ್ನ ಪೇರೆಂಟ್ಸನ್ನು ಡಿಪೆಂಡೆಂಟ್ ಆಗಿದ್ದೆ. ನಾನು ಇಂಡಿಪೆಂಡೆಂಟ್ ಆಗಲಿಕ್ಕೆ ಕಲಿತೆ ಕಾಲೇಜಿಗೆ ಹೋದ ನಂತರ. ನಾನು ಹಾಸ್ಟೆಲ್ ಲೈಫ್ ಲೀಡ್ ಮಾಡ್ತಿದ್ರೆ. ಹಾಸ್ಟೆಲ್ ಲೈಫ್ ಹೇಗಿತ್ತು ಅಂತ ಶೇರ್ ಮಾಡ್ಕೋಬೋದಾ? ಹೌದು, ಹಾಸ್ಟೆಲ್ ಲೈಫ್ ತುಂಬ ಚಂದ ಇತ್ತು ಅಂತ ಹೇಳೋದಕ್ಕಿಂತ ನನಗೆ ತುಂಬ ಫ್ರೆಂಡ್ಸ್ ಸಿಕ್ಕಿದ್ರು. ಸೊ ತುಂಬ ಮೆಮೊರೇಬಲ್ ಆಗಿತ್ತು. ಹಾಸ್ಟೆಲ್ ಲೈಫ್ ಈಸ್ ಡಿಫ್ರೆಂಟ್ ಫ್ರಮ್ ಅವರ್ ನಾರ್ಮಲ್ ಲೈಫ್. ನಾವು ಫ್ರೆಂಡ್ಸ್ ರಾತ್ರಿ ಎಲ್ಲ ಕೂತ್ಕೊಂಡು ಮಾತಾಡೋದು, ಒಂದೇ ಡೈನಿಂಗ್ ಟೇಬಲಲ್ಲಿ ಊಟ ಮಾಡೋದು, ನಮ್ಮ ಫ್ರೆಂಡ್ಸ್ಗಳಿಗೆ ಕಾಯೋದು. ಸೊ ಆ ಮೂಮೆಂಟ್ಸ್ ಎಲ್ಲ ಈಗ ಜಸ್ಟ್ ಮೆಮೊರೀಸ್ ಆಗಿದೆ. ಹೌದು. ಓಕೆ, ಹಾಗೆ ನೀವು ಹಾಸ್ಟೆಲ್? ಇಲ್ಲ, ನಾನು ಮನೆಯಿಂದನೇ ಬರ್ತಾ ಇದ್ರಿ. ಸೊ ನಿಮ್ಮ ಎಂಟ್ರಿ ಹೇಗಿತ್ತು ಸೈಂಟ್ ಜೋಸೆಫ್ಗೆ ಅನ್ನುವಂಥದ್ದು? ನನ್ನ ಎಂಟ್ರಿ ಅಂದರೆ, ನಾನು ಫಸ್ಟಿಗೆ ಇವರು ಹೇಳ್ದಾಗೆ ನಾನು MBBS ಆಸ್ಪಿರೆಂಟ್ ಆಗಿದ್ದೆ. ಬಟ್ ಏನೋ ನನಗೂ ಸೀಟ್ ಸಿಕ್ಕಿಲ್ಲ MBBS ಅಲ್ಲಿ. ಸೊ ಇಂಜಿನಿಯರಿಂಗಿಗೆ ಅಪ್ಲೈ ಮಾಡಿದ್ದೆ. ಸಿವಿಲ್ ಇಂಜಿನಿಯರಿಂಗಲ್ಲಿ ಪರ್ಟಿಕ್ಯುಲರ್ ಆಗಿ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಐ ವಾಸ್ ನಾಟ್ ವೆರಿ ಮಚ್ ಇನ್ ಟು ಅದರ್ ಬ್ರಾಂಚಸ್. ಆ್ಯಕ್ಚುಲಿ ಐ ವಾಸ್ ಐದರ್ MBBS ಆರ್ ಸಿವಿಲ್ ಇಂಜಿನಿಯರಿಂಗ್. ಎಲ್ಲರೂ ಹೇಳ್ತಿದ್ರು ಏನಿದ್ರು 2 ಡಿಫ್ರೆಂಟ್ ಡಿರೆಕ್ಷನ್ಸ್ ಇದೆ ನಿಂದು ಅಂತ. ಬಟ್ ದೆನ್ ಸಮ್ ಹೌ ಐ ಗಾಟ್ ಇನ್ ಟು ಸಿವಿಲ್ ಇಂಜಿನಿಯರಿಂಗ್ ಸೇಂಟ್ ಜೋಸೆಫ್ ಕಾಲೇಜಲ್ಲಿ. ಫಸ್ಟ್ ಬಂದಾಗ ನನಗೆ ಹೇಗೋ ಏನು ಅಂದರೆ 4 ಇಯರ್ಸ್ ಬೇರೆ ಇದೆ, ಇಂಜಿನಿಯರಿಂಗ್ ಮಾಡ್ತಿದ್ದೇನೆ, MBBS ಅಂತ ಅಂದ್ಕೊಂಡಿದ್ದೆ. ತುಂಬ ಮೈಂಡ್ ಸೈಕಲಾಜಿಕಲಿ ಸೆಟ್ ಆಗಲಿಕ್ಕೆ ತುಂಬ ಕಷ್ಟ ಆಯಿತು ಸ್ಟಾರ್ಟಿಂಗಲ್ಲಿ. ಬಟ್ ಎವ್ರಿಥಿಂಗ್ ವಾಸ್ ವೆರಿ ಫ್ರೆಂಡ್ಲಿ. ಎಲ್ಲರೂ ತುಂಬ ಚೆನ್ನಾಗಿ ಸೆಟ್ ಆದರು ಅಲ್ಲಿ ಕಾಲೇಜಲ್ಲಿ. ಲೆಕ್ಚರರ್ಸ್ ಸಹ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಆಗ್ತಾ ಹೋಯಿತು. ತುಂಬ ಎಂಕರೇಜ್ಮೆಂಟ್ ಸಿಕ್ತು. ಅಂದರೆ ಇವಾಗಲೂ ಅನ್ಸುತ್ತೆ, ಮೊನ್ನೆ ಅಷ್ಟೇ ಜಾಯ್ನ್ ಆದ್ವಿ, ಅದು ಹೇಗೆ ಅಷ್ಟು ಬೇಗ 4 ಇಯರ್ಸ್ ಕಳೆದೋಯ್ತು. ಆ್ಯಂಡ್ ಇವಾಗ ಕಲಿಬೇಕು. ಹೌದು, ಹಾಗೆ ಇವಾಗ ಹಾಗೆ ಅನಿಸುತ್ತೆ. ಸೊ ಸೇಂಟ್ ಜೋಸೆಫ್ಸ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ. ನಮ್ಮೆಲ್ಲರಿಗೂ ಸಹ ಬ್ಯೂಟಿಫುಲ್ ಜರ್ನಿ. ನಾವಿಬ್ರು ಒಂದೇ ಕ್ಲಾಸಲ್ಲಿ ಕಲ್ತಿದ್ದು, ಒಟ್ಟಿಗೆ ಕಲಿತಿದ್ವಿ ಆ್ಯಕ್ಚುಲಿ. ಸೊ ಸ್ಟಾರ್ಟಿಂಗ್ ಬಂದಾಗ ಯಾರ್ದು ಪರಿಚಯ ಇರಲಿಲ್ಲ. ಇವತ್ತು ಒಟ್ಟೊಟ್ಟಿಗೆ ಕಲ್ತು. ಓಕೆ, ನೀವು 5th ರ್ಯಾಂಕ್ ಪಡ್ಕೊಂಡಿದ್ದೀರಿ, ಅವರು 10th ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾರೆ, ಒಟ್ಟಿಗೆ ಕಲ್ತಿದ್ದು. ಓಕೆ, ಹಾಗೆ ಇನ್ನು ಜಾಹ್ನವಿ ಅವ್ರ ಬಗ್ಗೆ ಹೇಳೋದಾದ್ರೆ, ನೀವಾಗ ಹೇಳಿದ್ರಿ ನಿಮ್ಗೆ ಡಾನ್ಸ್ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರಿ. ಸೊ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಯಾವ ರೀತಿ ಆಗಿತ್ತು ಸೈಂಟ್ ಜೋಸೆಫ್ ಅಲ್ಲಿ? ಅದ್ರ ಬಗ್ಗೆ ಏನು ಹೇಳ್ತೀರಾ? ನೀವು ಸ್ಟಡೀಸ್ ಅಲ್ಲಿ ಇರುವಾಗ ಡಾನ್ಸ್ಗೆ, ನಿಮ್ಮ ಒಂದು ಇಂಟ್ರೆಸ್ಟಿಂಗ್ ಫೀಲ್ಡ್ಗೆ ಯಾವ ರೀತಿಯಾಗಿ ಸಪೋರ್ಟ್ ಸಿಗ್ತಾ ಇತ್ತು ಕಾಲೇಜಿಂದ ಅನ್ನುವಂಥದ್ದು? ಸಪೋರ್ಟ್ ಅವ್ರು 100% ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈಗ ನಮಗೆ ತುಂಬ ಇವೆಂಟ್ಸ್ ಆಗ್ತಿತ್ತು, ಕಾಲೇಜ್ ಡೇ ಆಗಿರ್ಬೋದು, ನಮ್ಮ ಓಣಂ ಸೆಲೆಬ್ರೇಷನ್ ಅಂತ ತುಂಬ ಎಲ್ಲ ಸೆಲೆಬ್ರೇಷನ್ಸಲ್ಲಿ ನಮಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಸಿಂಗಿಂಗ್, ಸ್ಪೋರ್ಟ್ಸಿಗೆ ಸಹ ತುಂಬ ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಈಗ ನಮ್ಮ ಇಂಟರ್ ಕಾಲೇಜಸ್ ಕಾಂಪಿಟೇಷನ್ಸ್ಗೆ ನಮಗೆ ಮ್ಯಾನೇಜ್ಮೆಂಟ್ ರಿಯಲಿ ಲೈಕ್ ಬ್ಯಾಕ್ ಬೋನ್ ಥರ ನಿಂತು ನಮ್ಮನ್ನು ಕಳಿಸಿ ನಮಗೆ ಪ್ರೈಸ್ ಸಿಕ್ಕಿದ್ರೆ ಅವರಿಗೆ ಸಹ ತುಂಬ ಖುಷಿ ಆಗ್ತಿತ್ತು. ನಮಗೆ ಪ್ರೈಸ್ ತರೋದಂದರೆ ಆ ಕಾಲೇಜಿಗೆ ಒಂದು ಒಳ್ಳೆ ಹೆಸರು ತರೋದು ನಮಗೆ ಸಹ ತುಂಬ ಖುಷಿ. ಮತ್ತು ಡ್ಯಾನ್ಸ್ ಅಂದರೆ ತುಂಬ ಇಂಟ್ರೆಸ್ಟ್ ನನಗೆ ಸಣ್ಣದಿಂದ. ಅದಕ್ಕೆ ಒಂದು ಒಳ್ಳೆ
ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅಂತ ನಾನು ಹೇಳ್ಬೋದು ಸೇಂಟ್ ಜೋಸೆಫ್ ಅಲ್ಲಿ. ಓಕೆ, ಎಲ್ಲ ರೀತಿಯಾಗಿ ಸಪೋರ್ಟ್ Support ಮಾಡಿದ್ದಾರೆ. ಓಕೆ, ಬೇರೆ ಈಗ ಇವೆಂಟ್ಸ್ಗೆಲ್ಲ ಹೋಗೋದಾದ್ರೆ ಲೈಕ್ ಟೈಮ್ ಸಿಗ್ತಾ ಇತ್ತಾ ನಿಮ್ಗೆ ಸ್ಟಡೀಸ್ ಮಧ್ಯದಲ್ಲಿ? ಅಂದ್ರೆ ಈಗ ಹೇಳ್ತಾರಲ್ಲ, ನಮ್ಗೆ ಏನಾದ್ರೂ ಇಷ್ಟ ಇದ್ರೆ ನಾವು ಹೇಗೆ ಸಹ ಅದನ್ನ ಟ್ರೈ ಮಾಡ್ತೇವೆ, ಅದಕ್ಕೆ ಟೈಮ್ ಇಡ್ಬೇಕಂತ. ನಂದು ಫಸ್ಟ್ ಪ್ರಯಾರಿಟಿ ಅಕಾಡೆಮಿಕ್ಸ್ ಆಗಿತ್ತು, ಆದ್ರೆ ನಂಗೆ ಈಗ ಗೊತ್ತಾದ್ರೆ ಆ ಡ್ಯಾನ್ಸ್ ಬರ್ತಾ ಉಂಟಂತ, ಓಕೆ ಈಗ ಓದಿಡ್ಬೇಕು. ನನ್ನ ಅಪ್ಪ ಅಮ್ಮ ಸಹ ಎಂತ ಹೇಳಿಲ್ಲ, ನಿಂಗೆ ಓದ್ಲಿಕ್ಕೆ ಇದೆ, ನಿಂಗೆ ಗೊತ್ತುಂಟು, ನೀನ್ ಡ್ಯಾನ್ಸ್ ಮಾಡ್ಬೇಕಾದ್ರೆ ನೀನೇ ಓದಿ ಇಡ್ಬೇಕಂತ. ಸೊ ಅದಕ್ಕೆ ಟೈಮ್ ಮಾಡಿ ಇಡ್ತಾ ಇದ್ದೆ. ಡ್ಯಾನ್ಸ್ ಹೋಗ್ಬೇಕಂದ್ರೆ ನಾನು ಓದಿ ಇಡ್ಬೇಕಂತ ನನ್ನ ತಲೆಯಲ್ಲಿತ್ತು, ಇಲ್ಲದ್ರೆ ಬಿಡಲ್ಲ ಅಂತ. ಅದಕ್ಕೆ ಡ್ಯಾನ್ಸ್ ಬೇಕಲ್ಲ, ಅದಕ್ಕೆ ನಾನೇ ಓದಿ ಇಡ್ತಾ ಇದ್ದೆ. ಅದೇ. ಓಕೆ, ಹಾಗೆ ನೀವು ನಿಮ್ಮ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಅಬೌಟ್ ಆಲ್ ದೋಸ್? Yes. So speaking about the co-curricular activities, as I've said earlier, when I was doing my PUC back then, there was no such option, you could say, that exposure wasn't there of going for co-curricular activities. Else when I came back to Mangalore, I started experiencing there is something called as fests. Like people start organizing fest, they start attending fest. So there was some point in my UG where attending fest became a part of my life, as well as organizing fest as well. So what happens is when you organize the fest, there is something leadership qualities which starts inculcating in you, and that's really important when you go into the corporate world. So when you start organizing these fests and all, so it's really important that everything goes as simple as that. Everything should happen in a disciplined way. Being a part of conducting as well as attending these fests and all, which were a part of my co-curricular activities, it's really helpful for me, because first of all, going in a team to all these colleges is really fun. With me, there was like, I used to go always with my team. There was this one team which they were like along with me. If I'm not going, so the team won't go for any of the fest. There was this time. So I would like to recall one memorable moment as such. There was this 2 fests back to back. One fest was in the Bangalore Christ Jayanti College Fest, where our team was supposed to go. And it's always a streak in St. Joseph Engineering College that whenever our department go and visit that college for the fest, we always come back with a championship trophy. So this time again, as you know, SJC, we get almost everything, the support, the backbone, you can say. So they had full faith in us that okay, this time again these people will go and bring back the championship trophy. So we as a team, we went and we ourselves, we never had faith in us, but our faculty had so much of faith. But we had to give 100%. We cannot go back empty hand. And as you say, we did give our 100% and we came back with our championship trophy. But right after that, next day, the same day when we had to come back from Bangalore, the next day there was another fest in Nitte College. So we couldn't attend that fest. So they had arranged a separate team to go to that fest. And that team was little doubtful whether we could win or not. But we as a primary team, we always started backing them up. We started giving moral support. No, if we can do it, even you can do it. Exactly. So they gave their best, and to their amazing efforts, you can say, they bagged not the championship, I could say, but the runners-up trophy. So that was a double dhamaka in that week. And thirdly, we had a sports day coming on that particular week. So we had this all the engineering classes, they have this program, or you can say the function called March Past. You have to get the March Past. So the best costume or the best March Past parade is there. So in that also MC bagged the first place for March Past. So the entire class was so happy that it was triple dhamaka in a week. And the thing we got to hear from our faculty was, this is the best batch they can ever have. So what I think is, like, whichever college you join, if you join St. Joseph Engineering College, you do excel in your academics, because I never say that don't study, because at the last, if you want a job, they will see your marks. CGPA matters, so you have to study, but at the same time, make sure you enjoy, you go for these curricular activities, attend these extracurricular activities, because that will help you to develop morally, mentally, and it will help you inculcate various activities, you can say, various life-changing values. You become more responsible. There's time, you start inculcating time management value. You become more responsible as a person. So that is the best what I have received so far, like joining and attending these extracurricular activities. Yeah, obviously, if the team coordination is good, we can achieve anything, I think. Exactly, right. Yeah. ಈಗ ನಮ್ಮ ಜೊತೆಗೆ ಲಲಿತಾ ಅವರಿದ್ದಾರೆ. ಲಲಿತಾ ಅವರೇ, ಕಾಲೇಜ್ ಲೈಫ್ ಅಂತ ಹೇಳಿದ ತಕ್ಷಣ ಒಂದು ಮೆಮೊರೇಬಲ್ ಅದು.
ಅದು ಎಲ್ಲ ವಿಷಯಗಳು ಕೂಡ ಅಲ್ಲಿ ತುಂಬಾ ಮೆಮೊರೀಸ್ ಅನ್ನ ನಾವು ಕಲೆಕ್ಟ್ ಮಾಡ್ಕೊಂಡು ಹೋಗುವಂಥದ್ದು. ಸೈಂಟ್ ಜೋಸೆಫ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಜರ್ನಿಯಲ್ಲಿ ನಿಮ್ಮ ಒಂದು ಮೆಮೊರೇಬಲ್ ಮೊಮೆಂಟ್ ಯಾವ್ದಾದ್ರು ನಮ್ಮ ಜೊತೆಗೆ ಶೇರ್ ಮಾಡ್ಕೋಬೋದಾ? ನಾನು ನಮ್ಮ ಕಾಲೇಜಲ್ಲಿ ಕಳೆದ ಪ್ರತಿಯೊಂದು ಕ್ಷಣ ಮೆಮೊರೇಬಲ್. ಸೊ ಯಾವುದೇ ಪರ್ಟಿಕ್ಯುಲರ್ ಮೆಮೊರಿ ಅಂತ ಹೇಳಿ ನಾನು ಮೆನ್ಷನ್ ಮಾಡೋದಿಲ್ಲ. ಈ ನಾವು ದೊಡ್ಡ ದೊಡ್ಡ ಮೆಮೊರಿಯನ್ನು ಹುಡುಕಿ ಹೋಗುವಾಗ ಈ ನಮ್ಮ ಸಣ್ಣ ಸಣ್ಣ ಮೆಮೊರಿಯಲ್ಲಿ ಸಿಕ್ಕ ಸಂತೋಷವನ್ನು ನಾವು ಮರೀತೇವೆ. ಸೊ ವಾಟ್ ಹ್ಯಾಪನ್ಸ್ ವಾಸ್ ಲೈಕ್, ನಾನು ಕಾಲೇಜಿಗೆ ಸೇರಿದಾಗ ಒಂದು ಮೊಳಕೆಯಾಗಿ ಇದ್ದೆ, ಅದು ಚಿಗುರೊಡೆದು ಒಂದು ಗಿಡ ಆಗಲಿಕ್ಕೆ ಆ ಕಾಲೇಜ್ ನೀರು ಹಾಕಿದೆ ಅಂತ ನಾನು ಹೇಳ್ಬೋದು. ಸೊ ಮೆಮೊರೀಸ್ ನಾವು ಖಾಲಿ ಟ್ರಿಪ್ಸಿಗೆ ಹೋಗುವಾಗ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ಮಾತ್ರ ಮೆಮೊರೀಸ್ ಆಗೋದಿಲ್ಲ. ನಾವು ಡೈಲಿ ಕ್ಲಾಸಿಗೆ ಬರುವಾಗ ಕೂಡ ಅದೊಂದು ಮೆಮೊರಿ. ನಾವು ಹಾಸ್ಟೆಲಿಂದ ಹೊರಡ್ತಿದ್ವಿ, ಎಕ್ಸಾಕ್ಟ್ 8:45 ಕಾಲೇಜ್ ಸ್ಟಾರ್ಟ್ ಆಗ್ತಿತ್ತು 9 o'clock. ಅಗೇನ್ ಕಾಲೇಜ್ ಎಂಡ್ ಆಗ್ಲಿಕ್ಕೆ ಕಾಯ್ತಿದ್ವಿ, ಮಧ್ಯಾಹ್ನ ಲಂಚ್ಗೆ ಹೋಗ್ತಿದ್ವಿ, ಅದೊಂದು ಮೆಮೊರಿ. ಪ್ರತಿಯೊಂದು ಸಲ ಕ್ಲಾಸಲ್ಲಿ ಲೆಕ್ಚರರ್ ಪಾಠ ಮಾಡುವಾಗ ಟೈಮ್ ನೋಡುದು. ಇಂಟ್ರೆಸ್ಟಿಂಗ್ ಲೆಕ್ಚರ್ ಇದ್ರೆ ಅಫ್ಕೋರ್ಸ್ ನಮಗೆ ಇನ್ನೊಂದು ಪೀರಿಯಡ್ ಬೇಕು, ಇಂಟ್ರೆಸ್ಟಿಂಗ್ ಲೆಕ್ಚರ್ ಇಲ್ಲದಿದ್ರೆ ಬೇಡ. ಹಾಗೆ ಲಂಚ್ ಪೀರಿಯಡ್ ಆದ ನಂತರ ಪುನಃ ಒಂದು ಸ್ವಲ್ಪ ಮೊಬೈಲ್ ಎಲ್ಲ ನೋಡಿ ಆದ ನಂತರ ಬಂದು ಕೂತ್ಕೊಳ್ಳೋದು ಸೆಕೆಂಡ್ ಹಾರಿಗೆ. ಆಮೇಲೆ ಯಾರು ಲಾಸ್ಟ್ ಅವರ್ ಆಬ್ಸೆಂಟ್ ಅಂತ ನೋಡುದು. ಸೊ ದಟ್ 1 hour ಫ್ರೀ ಸಿಕ್ತಿತ್ತು ನಮಗೆ. ಫ್ರೀ ಸಿಕ್ಕಿದ ನಂತರ ನಾವು ದಿನದ ಅಭ್ಯಾಸ ಮಾಡಬೇಕಿತ್ತು, ಅದರೊಟ್ಟಿಗೆ ಎಂಜಾಯ್ಮೆಂಟ್. ನಾವು ಆಟ ಆಡೋದಾಗ್ಬೋದು, STECಯಲ್ಲಿ ಆಟ ಆಡಲಿಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ನಾವು 5 o'clock ಕಾಲೇಜಿಗೆ ಹಾಸ್ಟೆಲಿಗೆ ಬಂದ ನಂತರ ಆಟ ಆಡಲಿಕ್ಕೆ ಹೋಗ್ತಿದ್ವಿ. ಸೊ ಆಟ ಆಡಿ ಎಲ್ಲ ಬಂದು ಊಟ ಎಲ್ಲ ಮಾಡಿ ಆನಂತರ ನಾನು ಓದಲಿಕ್ಕೆ ಕೂತ್ಕೊಳ್ತಿದ್ದೆ. ಸೊ ಅದು ಕೂಡ ಒಂದು ಮೆಮೊರಿಯೇ. ಆಮೇಲೆ ನಮ್ಮ ಕಾಲೇಜಿಂದ ತುಂಬ ಇಂಡಸ್ಟ್ರಿಯಲ್ ವಿಸಿಟ್ಸನ್ನು ಅವರು ಏರ್ಪಡಿಸಿದ್ರು. ಅರೌಂಡ್ 4 or 5 ಇಂಡಸ್ಟ್ರಿಯಲ್ ವಿಸಿಟಿಗೆ ನಾನು ಹೋಗಿದ್ದೇನೆ. ಸೊ ನಮ್ಮ ಎಂಟೈರ್ ಕ್ಲಾಸ್ ಇತ್ತು. ದ ಲಾಂಗೆಸ್ಟ್ ಇಂಡಸ್ಟ್ರಿಯಲ್ ವಿಸಿಟ್ ವಾಸ್ ಫಾರ್ ಶಿವಮೊಗ್ಗ. ಸೊ ದಟ್ ವಾಸ್ ಅ ಮೆಮೊರೇಬಲ್ ಒನ್. Keeping all this aside, there were various fests. There is a fest called Tiara which is organized by SGEC. So ಆ ತುಂಬ ಕಾಂಪಿಟೇಷನ್ಸ್. ನಾನು ಯಾವುದರಲ್ಲಿ ಪಾರ್ಟ್ ತಗೊಳ್ಳಿಲ್ಲದಿದ್ರು ಆ ಕಾಂಪಿಟೇಷನನ್ನು ನೋಡೋದೇ ಒಂದು ಹಬ್ಬ. ಸೊ ಪ್ರತಿಯೊಂದು ಕಾಂಪಿಟೇಷನನ್ನು ಹೋಗಿ ನೋಡೋದು, ಅದರಲ್ಲಿ ಹೇಗೆ ಅವರು ಆರ್ಗನೈಸ್ ಮಾಡಿದಾರಂತ ನೋಡೋದು, ಆನಂತರ ಪಾರ್ಟಿಸಿಪೆಂಟ್ ಆಗೋದು. ಸೊ ಟಿಯಾರದ ಫೆಸ್ಟ್ ತುಂಬ ಇಷ್ಟ ಇತ್ತು. ಪ್ರತಿಯೊಂದು ಜೋಸೆಫೈಟ್ಗೂ ಕೂಡ ಟಿಯಾರದ ಫೆಸ್ಟ್ ತುಂಬ ಇಷ್ಟ. ಆನಂತರ ನಮ್ಮ ಕಾಲೇಜ್ ಡೇ, ಮಿಲನ್, ಹೀಗೆ ತುಂಬಾ ಮೆಮೊರೇಬಲ್ ಮೂಮೆಂಟ್ಸ್ ಇದೆ ನನಗೆ. ಓಕೆ, ಮಿಸ್ ಮಾಡ್ಕೋತಿದ್ದೀರಾ ಈಗ? ಹೌದು, ನಾವು ಕಾಲೇಜಲ್ಲಿ ಇರುವಾಗ ನಮಗೆ ರಿಯಲೈಸ್ ಆಗೋದಿಲ್ಲ. ಬಟ್ ನಾವು ಒಮ್ಮೆ ಕಾಲೇಜ್ ಬಿಟ್ಟ ನಂತರ ನಮ್ಮ ವರ್ಕ್ ಲೈಫ್ ಸ್ಟಾರ್ಟ್ ಮಾಡಿದ ನಂತರ ಆ ಮೆಮೊರೀಸನ್ನು ನಾವು ಮಿಸ್ ಮಾಡ್ತೇವೆ, ನಿಜವಾಗಿ ಮಿಸ್ ಮಾಡ್ತೇವೆ. ಓಕೆ, ಬೇಜಾರಾಗುತ್ತಲ್ವಾ ಕಾಲೇಜ್? ಹೌದು. ಓಕೆ, ನೆಕ್ಸ್ಟ್ ಪೂಜಾ ಅವರೇ, ತುಂಬಾ ಜನ ಇರ್ತಾರೆ, ನಮಗೂ ರ್ಯಾಂಕ್ ಬೇಕು, ನಾವು ಕೂಡ ಕಲಿಬೇಕು, ಆದ್ರೂ ಕೂಡ ಕಲಿಯೋದಿಕ್ಕಾಗಲ್ಲ, ಓದಿದ್ರೆ ತಲೆಯಲ್ಲಿ ಕೂತ್ಕೊಳ್ಳಲ್ಲ, ಕೆಲವೊಂದ್ಸಲ ಓದೋದಕ್ಕೆ ಮನಸ್ಸೇ ಬರಲ್ಲ. ಸೊ ಅಂತ ನಿಮ್ಮ ಜೂನಿಯರ್ಸ್ ಇರ್ತಾರೆ, ಈಗ ನಿಮ್ಮನ್ನು ನೋಡುವಾಗ ಅವರಿಗೆ ಇನ್ಸ್ಪೈರ್ ಅಂತೂ ಆಗೇ ಆಗುತ್ತೆ. ಅವರಿಗೆಲ್ಲ ನೀವು ಏನು ಹೇಳ್ತೀರಾ ಅನ್ನೋದ್ರ ಬಗ್ಗೆ? ಓಕೆ, ಜೂನಿಯರ್ಸ್ ಅಂದರೆ ಇವಾಗ ನೋಡಿ, ನಾವೆಲ್ಲರೂ ಕ್ಲಾಸಿಗೆ ಹೋಗ್ತೀವಿ, ಅದು ನಮಗೆ ಅತಿ ಅವಶ್ಯಕ. ನಾವು ಹೋಗ್ತೀವಿ ಕ್ಲಾಸಿಗೆ ಹೋದ್ಮೇಲೆ ಅಟ್ಲೀಸ್ಟ್ ಕ್ಲಾಸ್ ಕೇಳಿ, ಇಲ್ಲಾಂದ್ರೆ ಬರಬೇಡಿ. ನಮಗೂ ಅದೇ ಲೆಕ್ಚರರ್ಸ್ ಬೈತಿದ್ರು ಕ್ಲಾಸಲ್ಲಿ. ಹೋದಾದ್ಮೇಲೆ ನಾವು ಕ್ಲಾಸ್ ಕಾನ್ಸಂಟ್ರೇಟ್ ಮಾಡಲ್ಲ, ಅದು ಇದು ನಾವು ಸೇಮ್ ಮಾಡ್ತಿದ್ವಿ ಆ ಟೈಮಲ್ಲಿ. ಬಟ್ ದೆನ್ ಕ್ಲಾಸಿಗೆ ಹೋಗುವಾಗ ಅಟ್ಲೀಸ್ಟ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದು, ಸ್ವಲ್ಪ ನೋಟ್ಸ್ ಬರ್ಕೊಳ್ಳೋದು. ಬಿಕಾಸ್ ಎಕ್ಸಾಮ್ ಟೈಮಲ್ಲಿ ನೋಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿ ಆಲ್ವೇಸ್ ಕಾಂಟ್ ರನ್ನಿಂಗ್ ಅರೌಂಡ್ ಫಾರ್ ನೋಟ್ಸ್, ಬಿಕಾಸ್ ದ್ಯಾಟ್ ಈಸ್ ವಾಟ್ ವೇಸ್ಟ್ಸ್ ಅ ಲಾಟ್ ಆಫ್ ಟೈಮ್. ನಮ್ಮದು ಅದೇ ತುಂಬ ಬಿಕಾಸ್ ಟೆಕ್ಸ್ಟ್ ಬುಕ್ಸ್ ಎಲ್ಲಿ ಮೆಟೀರಿಯಲ್ ಕರೆಕ್ಟಾಗಿ ರೆಫರ್ ಮಾಡಬೇಕು ಅನ್ನೋ ಒಂದು ಕಷ್ಟ ಆಗಿಬಿಡುತ್ತೆ. ಸೊ ನೋಟ್ಸ್ ಸ್ವಲ್ಪ ಕರೆಕ್ಟಾಗಿ ಮಾಡ್ಕೊಳ್ಳುವಂಥದ್ದು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಎಕ್ಸಾಮ್ಸ್ ಬಂದಾಗ, ಇವಾಗ VTU ಎಲ್ಲ ವಿ ಕ್ಯಾನ್ ಆಲ್ವೇಸ್ ರೆಫರ್ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್. ದೇ ಹೆಲ್ಪ್ ಅ ಲಾಟ್. ಸೊ ಪ್ರೀವಿಯಸ್ ಇಯರ್ಸ್ ಒಂದಷ್ಟು ಕ್ವೆಶನ್ ಪೇಪರ್ಸ್ ನೋಡಿಕೊಂಡು, ಮಾಡ್ಯೂಲ್ ವೈಸ್ ಕ್ವೆಶನ್ಸ್ ಮಾಡಿಕೊಂಡು, ಅದನ್ನು ಇಂಪಾರ್ಟೆಂಟ್ ಕ್ವೆಶನ್ಸ್ ಕಲಿತ್ರೆ ಇಟ್ ವಿಲ್ ಆಲ್ವೇಸ್ ಹೆಲ್ಪ್. ಸೊ ಆ್ಯಂಡ್ ರ್ಯಾಂಕ್ ವಿಷಯ ಹೇಳಬೇಕಂದ್ರೆ, ರ್ಯಾಂಕ್ ಪಡಿಬೇಕು ಅಂತ ಓದೋದಕ್ಕಿಂತ ನಿಮ್ಮ ನಾಲೆಜ್ಗೋಸ್ಕರ ನೀವು ಫಸ್ಟ್ ಓದಿ. ಲೈಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಇವಾಗ ರ್ಯಾಂಕ್ ಬಂದು ಆಮೇಲೆ ಏನು ಆಗದಿದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ನಿಮ್ಮ ನಾಲೆಜ್ ಇಸ್ ವಾಟ್ ಟೇಕ್ಸ್ ಯು ಅಲಾಂಗ್ ಯುವರ್ ಲೈಫ್. ಸೊ ಅದಿದ್ದರೆ ನಿಮಗೆ ಬೇರೆ ಎಲ್ಲ ಏನು ನಿಮ್ಮ ಲೈಫಲ್ಲಿ ಬೇಕು, ಎಲ್ಲ ಸಕ್ಸಸ್ ನಿಮ್ಮ ಹಿಂದೆ ಬಂದುಬಿಡುತ್ತೆ. ಸೊ 4 years ಇದೆ. 4 years is quite a lot of time to gather knowledge, to have lots of fun. You can do a lot in 4 years. So ಜೂನಿಯರ್ಸ್ಗೆ ಏನು ಹೇಳಬೇಕಂದ್ರೆ, ಖಾಲಿ ಓದೋದು ಅಥವಾ ಖಾಲಿ ಎಂಜಾಯ್ಮೆಂಟ್ ಆ ಥರ ಇರಬಾರ್ದು. ಎರಡೂ ನೀಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಕಲ್ತ್ರೆ ಇಟ್ ವಿಲ್ ಹೆಲ್ಪ್. ಆ್ಯಂಡ್ ಆಬ್ವಿಯಸ್ಲಿ ಕಷ್ಟ ಅಂತೂ ಅಲ್ಲ, ನಮ್ಮ ಎಫರ್ಟ್ಸ್ ಮೇಲೆ ಇರೋದು ಎಲ್ಲ. ಸೊ ಸ್ವಲ್ಪ ಎಫರ್ಟ್ಸ್ ಹಾಕ್ಕೊಂಡು
ಎಂಜಾಯ್ ಮಾಡ್ಕೊಂಡು ಇಂಜಿನಿಯರಿಂಗ್ ಅಥವಾ ಏನು ಕಲಿತಿದ್ದೀರಾ ಅದನ್ನು ಮುಗಿಸ್ಬೋದು ಅಂತ ಹೇಳ್ತಿದ್ದೀರಾ. ಸೊ ನಿಮ್ಮ ಜೊತೆ ಕೇಳೋದಾದ್ರೆ ನೀವು ಹೇಳಿದ್ರಿ ನೀವು ಡಾನ್ಸು ಮಾಡ್ತೀರಾ, ಈ ಕಡೆಯಿಂದ ಸ್ಟಡೀಸು ಮಾಡ್ತಾ ಇದ್ರಿ. ತುಂಬಾ ಜನರಿಗೆ ಆ ರೀತಿ ಕೂಡ ಆಸೆ ಇರುತ್ತೆ, ಹೇಗೆ ಮೇಂಟೈನ್ ಮಾಡೋದು ಏನು ಅಂತ ಗೊತ್ತಾಗಲ್ಲ, ತುಂಬಾ ಕನ್ಫ್ಯೂಷನ್ ಇರ್ತಾರೆ. ಲೈಕ್ ನಾನು ನನ್ನ ಪ್ಯಾಷನ್ಗೆ ಹೋಗ್ಲಾ, ನಾನೇನು ಕಲಿತಿದ್ದೀನಿ ಅದನ್ನ ಮುಂದುವರಿಸ್ಲಾ ಅನ್ನುವಂಥ ಒಂದು ಡೌಟ್ಸ್ ಇರುತ್ತೆ. ಅಂತ ಜೂನಿಯರ್ಸ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ಗೆ ಡ್ಯಾನ್ಸ್ ಇಷ್ಟ ಇದ್ರೆ ಮಾಡಿ. ನಮ್ಮ ಪ್ಯಾಷನ್ ನಾವು ಫಾಲೋ ಮಾಡ್ಬೇಕು, ಅದು ಮೇನ್. ನಮ್ಗೆ ಕಲಿಯೋದು ಇದ್ದೇ ಇರ್ತದೆ. ಪ್ಯಾಷನ್ಸ್ ನೀವು ಫಾಲೋ ಮಾಡ್ಬೇಕಾದ್ರೆ ಡೈಲಿ ಅಟ್ಲೀಸ್ಟ್ ಒಂದು ಸಬ್ಜೆಕ್ಟಿಗೆ 10 ಅಥವಾ 15 ಮಿನಿಟ್ಸ್ ಎಂತ ಕ್ಲಾಸಲ್ಲಿ ಆಗಿದೆ ಅದು ಮನೆಯಲ್ಲಿ ಬಂದು ಸ್ವಲ್ಪ ನೋಡಿದ್ರೆ ನಿಮ್ಗೆ ಓಕೆ ಇಷ್ಟ ಆಗಿದೆ ಅಂತ, ಆಗ ಎಕ್ಸಾಮ್ ಅಲ್ಲಿ ನಮ್ಗೆ ಈಸಿ ಆಗ್ತದೆ. ಈಗ ನಾಳೆ ಪ್ರೋಗ್ರಾಮ್ ಇದೆ ಅಂತ ಗೊತ್ತಾಗುವಾಗ ಅದೇ ಡೈಲಿ ಓದಿದ್ರೆ ಸ್ವಲ್ಪ ಸ್ವಲ್ಪ ಅದು ತುಂಬಾ ಹೆಲ್ಪ್ ಆಗ್ತದೆ ಅಂತ ಹೇಳ್ತೇನೆ. ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ನಮ್ಗೆ ನಾವು ಕಲಿಬೇಕು, ಟೈಮ್ ಮ್ಯಾನೇಜ್ ಅನ್ನ ಮಾಡೋದು. ಮತ್ತೆ ಕಾಲೇಜಲ್ಲಿ ತುಂಬಾ ಫೆಸ್ಟ್ ಎಲ್ಲ ಇರುವಾಗ ನಾನಂತೂ ನನಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ ಅಲ್ಲ, ಎಲ್ಲದಕ್ಕೆ ಸೇರ್ತಾ ಇದ್ದೆ. ಮತ್ತೆ ಭಯ ಆಗ್ತಿದೆ ಎಕ್ಸಾಮ್ಗೆ ಏನ್ ಮಾಡುದು ಎಂತ ಮಾಡುದು ಅಂತ. ನನಗೆ ಫ್ರೆಂಡ್ಸ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಫ್ರೆಂಡ್ಸ್ ಹೆಲ್ಪ್ ತಗೊಳ್ಳಿ, ನಿಮ್ದು ಫ್ರೆಂಡ್ಸ್ ನೀವು ಈಗ ಕ್ಲಾಸ್ ಅಟೆಂಡ್ ಆಗದಿದ್ರೆ ಡ್ಯಾನ್ಸ್ ಫಂಕ್ಷನ್ ಇದ್ದು ಫ್ರೆಂಡ್ಸ್ ಹೆಲ್ಪ್ ತಗೊಳ್ಳಿ. ಯಾವಾಗ ಸಹ ನಿಮ್ಗೆ ಫ್ರೆಂಡ್ಸ್ ಅಥವಾ ಫ್ಯಾಕಲ್ಟಿ ಹೆಲ್ಪ್ ತಗೊಳ್ಳಿ, ಲೆಕ್ಚರರ್ಸ್ ಯಾವಾಗ ಸಹ ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಸೊ ಅವರ ಹೆಲ್ಪ್ ತಕೊಂಡು ಆಬ್ವಿಯಸ್ಲಿ ನಿಮ್ಗೆ ಓದ್ಬೋದಂತ ನಾನು ಹೇಳ್ತೀರಾ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಎಲ್ಲಾನು ಮ್ಯಾನೇಜ್ ಮಾಡಬೇಕು ನೀವು. ಸೊ ನೀವು ಡಿಯೋನ್ ಅವ್ರ ಜೊತೆ ಕೇಳೋದಾದ್ರೆ ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ನೀವೇನು ಹೇಳ್ತೀರಾ, ಹಾಗೆ ವಾಟ್ ಆರ್ ಯುವರ್ ಫ್ಯೂಚರ್ ಪ್ಲಾನ್ಸ್ ಅನ್ನುವಂಥದ್ದು? Yeah, so if you ask me about my future plans, currently I'm working and I have always believed that I'm adaptable and flexible. So the best thing to plan for the future is to live in the present. I've always believed in it. But still, if I want to tell about my future plans, I would be working 4 or 5 years down the lane, and then I would be planning to study even further, because I like to learn a lot. Like the knowledge which I want to grab, like I love it a lot. I like to read a lot. So once I get that knowledge, I would love to put it into practice. Like we have various problems going around in and around the world. So whatever you study, if you bring it into a solution and if you try to solve that solution, so that's the best way you can say that you have achieved your education successfully. And to the students who would love to join St. Joseph Engineering College, I can say that that would be the best decision of their life, because if St. Joseph Engineering College has made me possible to achieve this at this position, so if they join at this time, so I think that would be the best decision of their life as well. Be it in terms of campus, because when you want to study you have to make sure the campus is really good. If the place is good, then only you can study. So that there's no matter of compromising in that, because anyone who step into St. Joseph Engineering College, they would love the campus. Along with that, I can say the facilities provided, the infrastructure provided by St. Joseph Engineering College, be it in terms of library, laboratories, the sports section, I can say all are amazing. Like not only in the studies you can excel, but also in the sports you can excel. We have various students representing college at state level, at national level. Also they go international level, various countries to represent India. So that would be really amazing for it. Along with it, I can say that St. Joseph Engineering College, along with your academics as well as co-curricular activities, it will make sure you are industry ready. So we have this various ample number of companies coming to the placement. So you have a chance, if you don't get into one company, you can give your best at the other company. Like this college has made me to come at this step, that I had almost had 3 company placements till my final year, which I myself had never believed. I was with the notion in the first year that when I come to my final year, whether I will be able to grab at least one job. But to my surprise, I was able to grab 3 jobs. So I can assure you that whoever joins St. Joseph Engineering College, they will come up with flying colors. ವಾವ್, ಓಕೆ. ಸೊ ಯಾರಿಗೆಲ್ಲ ಸೈಂಟ್ ಜೋಸೆಫಿಗೆ ಬರ್ಲಿಕ್ಕಿದೆ ಖಂಡಿತವಾಗ್ಲೂ ಬರ್ಬೋದು ಅಂತ ಅವರು ಹೇಳ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ನಿಮ್ಮ ಜೊತೆ ಕೇಳೋದಂತಾದ್ರೆ, 4 ವರ್ಷ ನೀವು ಇಂಜಿನಿಯರಿಂಗ್ ಅನ್ನ ಮುಗಿಸಿದ್ರಿ ಈಗ 4 ವರ್ಷಗಳ ಇಂಜಿನಿಯರಿಂಗ್ ಅನ್ನ. ಒಂದು ಸಲ ಹಿಂದೆ ತಿರುಗಿ ನೋಡುವಾಗ ನಾನೇನಾದ್ರೂ ಇದನ್ನ ಬಿಟ್ಟು ಬೇರೆ ಮಾಡ್ಬೋದಿತ್ತು, ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೋದಿತ್ತು ಅಂತ ಅಂದ್ರೆ ನೀವು ಏನ್ ಮಾಡ್ತಿದ್ರಿ, ಅದ್ರ ಬಗ್ಗೆ ಏನ್ ಹೇಳ್ತೀರಾ?
ನಾನು 4 ವರ್ಷ ಹಿಂದೆ ಹೋಗಿ ಬೇರೆ ನನ್ನ ಫೀಲ್ಡನ್ನು ಚೂಸ್ ಮಾಡಲಿಕ್ಕೆ ಇದ್ದಿದ್ರೆ ಪುನಃ ನಾನು ಇದೇ ಫೀಲ್ಡನ್ನು ಚೂಸ್ ಮಾಡ್ತಿದ್ದೆ. ನನಗೆ ಈ ಫೀಲ್ಡಲ್ಲಿ ಯಾವುದೇ ರಿಗ್ರೆಟ್ ಇಲ್ಲ. ನನಗೆ ಸಿಕ್ಕಿದ ಪ್ರತಿಯೊಂದು ಅಪಾರ್ಚುನಿಟಿಗೆ ಕೂಡ ನನ್ನ 100% ನಾನು ಕೊಟ್ಟಿದ್ದೇನೆ. ಕಲಿಕೆ ಆಗಿರ್ಬೋದು, ಪ್ಲೇಸ್ಮೆಂಟ್ಸ್ ಆಗಿರ್ಬೋದು, ಈವನ್ ನನಗೆ ಕೂಡ 3 ಆಫರ್ಸ್ ಆಗಿತ್ತು. ಸೊ ರೈಟ್ ನೌ ಐ ಆಮ್ ವರ್ಕಿಂಗ್. ಸೊ ಐ ವಿಲ್ ನಾಟ್ ಚೇಂಜ್ ಮೈ ಡಿಸಿಷನ್ ಆಫ್ ಗೋಯಿಂಗ್ ಟು SJC. ಐ ವಿಲ್ ಸ್ಟಿಲ್ ಗೋ ಟು SJC. ಈ ನಮ್ಮ ಇಂಜಿನಿಯರಿಂಗ್ ಜೀವನ ಒಂದು ಹಡಗಿನ ಪ್ರಯಾಣ ಅಂತ ಹೇಳ್ಬೋದು ನಾವು. ಈ ಹಡಗಲ್ಲಿ ಒಂದು ಹಡಗು ಸಮುದ್ರದಲ್ಲಿ ಪ್ರಯಾಣ ಮಾಡುವಾಗ ಆ ಅಲೆಗಳ ಬೀಳಲಿಗೆ ತುಂಬ ಕಷ್ಟಪಡ್ತದೆ. ಆ ಏಳು ಬೀಳಲಿ ತುಂಬ ಕಷ್ಟಪಡ್ತದೆ. ಅದೊಂದು ಬಂದರು ಸೇರುವ ಮುಂಚೆ ತನಕ ಅದೊಂದು ರಿಸ್ಕ್ ಅಲ್ಲಿ ಇರ್ತದೆ ಅಂತ ಹೇಳ್ಬೋದು. ಹೀಗೆ ನಾವು ಫಸ್ಟ್ ಇಯರ್ ಅಲ್ಲಿ ಜಾಯಿನ್ ಆಗಿ ನಾವು ಯಾವಾಗ ಗ್ರಾಜುಯೇಟ್ ಆಗ್ತೇವೆ ಆ ಸಮಯ ತುಂಬಾ ರಿಸ್ಕಿಯೇ ಆಗಿರ್ತದೆ. ನಾವು ಎಷ್ಟು ಎಶ್ಯೂರೆನ್ಸ್ ಕೊಟ್ಟರು ಕೂಡ ಅಟ್ ಲಾಸ್ಟ್ ನಾವು ಅಚೀವ್ ಮಾಡೋದು ಅದು ನಮ್ಮ ಮೇಲೆ ಎಲ್ಲ ಡಿಪೆಂಡೆಂಟ್ ಆಗಿರ್ತದೆ. ಸೊ ಆ ಬಂದ ಹಡಗು ಅದೊಂದು ಅದರ ಮೈಲಿಗಲ್ಲು. ಸೊ ಒಮ್ಮೆ ನಿಮ್ಮ ಇಂಜಿನಿಯರಿಂಗ್ ಕಂಪ್ಲೀಟ್ ಆದ್ಮೇಲೆ ನೀವು ಒಂದು ಒಳ್ಳೆ ಕೆಲಸಕ್ಕೆ ನೀವು ಜಾಯಿನ್ ಆದರೆ ಅದು ನಿಮಗೆ ನಿಮ್ಮ ಲೈಫಲ್ಲಿ ಸಿಕ್ಕಿದ ಅಚೀವ್ಮೆಂಟ್. ಸೊ ಹೌದು, ಹಾಗೆ. ಇನ್ನು ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ? ನಾನು ಲ್ಯಾಬ್ ರಿಸರ್ಚ್ ಅನ್ನು ಹೇಳುವ ಕೋರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಸೊ ಬ್ಯಾಂಗ್ಳೂರಲ್ಲಿ ನಾನು ಕೆಲಸ ಎಜುಕೇಶನ್ ಏನಾದ್ರು ಕಂಟಿನ್ಯೂ ಹೌದು, ನಾನೊಂದು 4-5 ವರ್ಷ ಕೆಲಸ ಮಾಡಿ ನನ್ನ MS ಸ್ಟಡೀಸ್ ಅನ್ನು ಮಾಡ್ಬೇಕಂತ ಇಷ್ಟಪಡ್ತೀನಿ. ಆಕ್ಚುಲಿ ನಾನೊಂದು ನಿಮ್ಗೆ ಹೇಳ್ಬೇಕು ಅಂದ್ರೆ ನೀವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ, ನಿಮ್ಗೆ ಲೆಕ್ಚರಿಂಗ್ ಹೋಗ್ಬೋದು ಅಂತ. ಇದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಆಕ್ಚುಲಿ ನನ್ನ ಫಸ್ಟ್ ಏಮ್ ವಾಸ್ ಡಾಕ್ಟರ್. ಇಲ್ಲದಿದ್ರೆ ನಾನು ಡಿಗ್ರಿ ಮಾಡೋದಂತ ಇತ್ತು. ನನಗೆ ಲೆಕ್ಚರರ್ ಆಗೋದಂದ್ರೆ ತುಂಬಾ ಇಷ್ಟ. ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್, ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ನಾನು ನನ್ನ ಫ್ರೆಂಡ್ಸಿಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಐ ಎಕ್ಸ್ಪ್ಲೈನ್ ಥಿಂಗ್ಸ್ ಲೈಕ್ ಐ ಥಾಟ್ ದೆಮ್. ಫ್ರೆಂಡ್ಸ್ ಎಲ್ಲ ನನ್ನ ಹತ್ರ ಡೌಟ್ ಕೇಳಲಿಕ್ಕೆ ಬರ್ತಿದ್ರು. ಈವನ್ ಎಕ್ಸಾಮಿನ ಹಿಂದಿನ ದಿನ ಕೂಡ ಅವ್ರು ಬರ್ತಿದ್ರು. ಸೊ ನನ್ನ ರೀಸೆಂಟ್ ಒಂದು ಫ್ರೆಂಡ್ ಮೀಟ್ ಆದಾಗ ಹೇಳ್ತಿದ್ರು, ನಿಂಗೆ ಈ ಸಲ ರ್ಯಾಂಕ್ ಸಿಕ್ಕಿದೆ, ನೀನು ಪ್ರತಿಯೊಬ್ಬರಿಗೆ ಕೂಡ ಹೇಳಿಕೊಡ್ತೀಯ, ಅದು ನಿಂಗೆ ಯಾವತ್ತೂ ರ್ಯಾಂಕ್ ಸಿಗಲಿಲ್ಲ, ಈ ಸಲ ಸಿಕ್ಕಿದ್ದು ನಿನ್ನ ಶ್ರಮಕ್ಕೆ ಅದೊಂದು ಸಿಕ್ಕ ಜಯ ಅಂತ ಅವಳು ಹೇಳಿದ್ರು. ಖಂಡಿತ ನಾವು ಕಲಿತ ವಿದ್ಯೆಯನ್ನ ಇನ್ನೊಬ್ಬರಿಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಏಬಲ್ ಆದ್ರೆ ಅದು ಏನು ಪರ್ಫೆಕ್ಷನ್ ಇದೆ ಅಂತ ಅರ್ಥ ಅಂತ ನಾನು ಕೇಳ್ಪಟ್ಟಿದ್ದು. ಅಂಡ್ ಯು ಹ್ಯಾವ್ ಪ್ರೂವ್ಡ್ ದಟ್. ಓಕೆ, ನೀವು ಅದ್ರ ಬಗ್ಗೆ ಕೇಳೋದಾದ್ರೆ ನೀವು ಸೈಂಟ್ ಜೋಸೆಫ್ ಅಲ್ಲಿ ಕಲ್ತಿದ್ರ, ಅದ್ರ ಬಗ್ಗೆ ಇನ್ನು ಬರುವಂತಹ ವಿದ್ಯಾರ್ಥಿಗಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅನ್ನುವಂಥದ್ದು? ಸೇಂಟ್ ಜೋಸೆಫ್ ಅಲ್ಲಿ ಕಲಿಯುವ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಇನ್ನು ಅಲ್ಲಿ ಕಲಿಬೇಕು ಅಂತ ಚೂಸ್ ಮಾಡುವ ವಿದ್ಯಾರ್ಥಿಗಳಿಗೆ ಡೋಂಟ್ ಥಿಂಕ್ ಟ್ವೈಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಯು ಜಸ್ಟ್ ಹ್ಯಾವ್ ಟು ಸ್ಟೆಪ್ ಇನ್ ಟು ದ ರೈಟ್ ಪಾತ್ ಆ್ಯಂಡ್ ದೆನ್ ದ ಪಾತ್ ಇಸ್ ಗೋನ್ ಟೇಕ್ ಯು ಇಸ್ ವಾಟ್ ಐ ಬಿಲೀವ್. ಬಿಕಾಸ್ ಅಲ್ಲಿ ಒಮ್ಮೆ ನೀವು ಕಾಲಿಟ್ರೆ ನೀವು ಬೇಡ ಅಂದರೂ ನಿಮ್ಮನ್ನು ಫೋರ್ಸ್ ಆದರೂ ಮಾಡಿ ಕಲಿಸ್ತಾರೆ. ಬಿಕಾಸ್ ಅಕಾಡೆಮಿಕ್ಸ್ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ಆ್ಯಂಡ್ ಈ ನಮ್ಮ ಕಾಲೇಜಲ್ಲಂತೂ ಅದನ್ನು ನೀಟಾಗಿ ಬ್ಯಾಲೆನ್ಸ್ ಮಾಡ್ತಾರೆ, ಎರಡನ್ನೂ ಸಹ ನೀಟಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ನೆವರ್ ಹ್ಯಾಪೆಂಡ್ ಇನ್ ಆರ್ ಕಾಲೇಜ್ ದ್ಯಾಟ್ ಯಾರೋ ಒಬ್ರು ಅಕಾಡೆಮಿಕ್ಸ್ ಬಿಟ್ಟು ಎಕ್ಸ್ಟ್ರಾ ಕರಿಕ್ಯುಲರ್ಸ್ಗೆ ಹೋಗಿ ಪುನಃ ಅಕಾಡೆಮಿಕ್ಸ್ ಆಚೆ ಈಚೆ ಆ ಥರ ಎಲ್ಲ ಏನೂ ಆಗಲ್ಲ ಯೂಶಲಿ. ಬಿಕಾಸ್ ದೇ ನೋ ವೇರ್ ಟು ಕೀಪ್ ಅಸ್ ಆ್ಯಂಡ್ ಲೈಕ್ ವೇರ್ ಎಕ್ಸಾಕ್ಟ್ಲಿ ವಿ ಹ್ಯಾವ್ ಟು ಫಾಲ್ ಇನ್ ಪಾತ್. ಲೈಕ್ ಎಲ್ಲ ತುಂಬ ನೀಟಾಗಿ ಬ್ಯಾಲೆನ್ಸ್ ಮಾಡ್ತಿದೆ, ಹೆಲ್ಪ್ ಅಸ್ ಅ ಲಾಟ್. ಆ್ಯಂಡ್ ಈವನ್ ನಾನು ಸಹ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಕಾಲೇಜಲ್ಲಿ ತುಂಬ ಫೆಸ್ಟ್ಗಳಾಗ್ತವೆ, ತುಂಬ ಕಲ್ಚರಲ್ ಆಕ್ಟಿವಿಟೀಸ್ ಆಗ್ತವೆ. ಕೋಆರ್ಡಿನೇಟ್ ಮಾಡೋದಂದರೆ ನಮಗೊಂದು ತುಂಬ ಖುಷಿ. ಅಂದರೆ ಒಂದು ಲೀಡರ್ಶಿಪ್ ತಗೊಳ್ಳೋದು, ಕೋಆರ್ಡಿನೇಟ್ ಮಾಡೋದು ಈವೆಂಟ್, ಇಟ್ ನ್ಯಾಚುರಲಿ ಬ್ರಿಂಗ್ಸ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಆ್ಯಂಡ್ ಲೀಡರ್ಶಿಪ್. ಇವಾಗಲೂ ನನಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ರೈಟ್ ನಾವು ನಾನು MTech ಮಾಡ್ತಿದ್ದೀನಿ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನಲ್ಲಿ. ಸೊ ಈವನ್ ದೇರ್ ಐ ಫೀಲ್ ಲೈಕ್ ತುಂಬ ನನಗೆ ಕಾನ್ಫಿಡೆನ್ಸ್ ಏನಿದೆ ಅದು ಇಲ್ಲಿಂದಲೇ ಬಂದದಂತ ಹೇಳ್ಬೋದು. ಬಿಕಾಸ್ ಸಣ್ಣ ವಯಸ್ಸಿಂದ ಸಹ ಈವನ್ ಐ ಲೈಕ್ ಬೀಯಿಂಗ್ ಅ ಪಾರ್ಟ್ ಆಫ್ ದ ಕ್ರೌಡ್ ಆ್ಯಂಡ್ ತುಂಬ ಈ ಥರ ಲೀಡರ್ಶಿಪ್ ತಗೊಳ್ಳೋದೆಲ್ಲ ತುಂಬ ನನಗೆ ಸಣ್ಣ ವಯಸ್ಸಿಂದ ಸಹ ತುಂಬ ಇಷ್ಟ ಇತ್ತು. ಅದು ಸೇಂಟ್ ಜೋಸೆಫಲ್ಲಿ ತುಂಬ ಪ್ರಾಕ್ಟಿಕಲ್ ಆಗಿ ನನಗೆ ಮಾಡಲಿಕ್ಕೆ ಸಿಕ್ತು. ಸೊ ಹೌದು, ಎಲ್ಲ ವಿದ್ಯಾರ್ಥಿಗಳು ದೇ ಹ್ಯಾವ್ ಟು ನಾಟ್ ಥಿಂಕ್ ಟ್ವೈಸ್ ಇಲ್ಲಿಗೆ ಬರೋದಾದರೆ ಜಸ್ಟ್ ಗೋ ವಿತ್ ದ ರೈಟ್ ಫ್ಲೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಹಾಗೆ ಜಾಹ್ನವಿ ಅವರು ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಹೊಸದಾಗಿ ಜಾಯ್ನ್ ಆಗುವಂತಹ ವಿದ್ಯಾರ್ಥಿಗಳಿಗೆ? ಹಾಗೆ ಸೈಂಟ್ ಜೋಸೆಫ್ ಬಗ್ಗೆ ನೀವು ಏನು ಹೇಳ್ತೀರಾ ನಿಮ್ಮ ಜೂನಿಯರ್ಸಿಗಾಗಿರ್ಬೋದು ಅಥವಾ ಯಾರೇ ಅಲ್ಲಿಗೆ ಹೋಗಬೇಕು ಅಂತ ಇಷ್ಟಪಡೋರಿಗೆ ನೀವೇನು ಹೇಳ್ತೀರಾ ಅನ್ನೋದ್ರ ಬಗ್ಗೆ? ಜೂನಿಯರ್ಸ್ಗೆ ಏನು ಹೇಳಬೇಕಂದ್ರೆ, ಏನೇ ನೀವು ಯಾವುದೇ ಕೆಲಸ ಮಾಡ್ತಿರ್ಬೋದು, ಇಫ್ ಇಟ್ಸ್ ಅ ಸ್ಮಾಲ್ ಥಿಂಗ್, ಶ್ರದ್ಧೆ ಇಟ್ಟು ಮಾಡಿ. ನಿಮ್ಮ ಶ್ರದ್ಧೆ ತುಂಬಾ ಮ್ಯಾಟರ್ ಆಗುತ್ತೆ ನಿಮಗೆ ಸಕ್ಸಸ್ ಬೇಕಂದ್ರೆ. ಈಗ ಓದಿ, ಫ್ರೆಂಡ್ಸ್ ಅನ್ನು ಮೀಟ್ ಆಗಿ ಜಾಸ್ತಿ ಫ್ರೆಂಡ್ಸ್ ಅನ್ನು ಮಾಡಿ, ಆದರೆ
ಏನ್ ಮಾಡಿ ಎಂಜಾಯ್ ಮಾಡೋದನ್ನ ಮರಿಬೇಡಿ. ಓದ್ ಜೊತೆ ಎಂಜಾಯ್ ಸಹ ತುಂಬಾ ಮುಖ್ಯ. ನೀವು ನಿಮ್ಮ 100% ಕೊಡ್ಲಿಕ್ಕೆ ಟ್ರೈ ಮಾಡಿ. ನಿಮ್ಮ 100% ಕೊಟ್ರೆ ಸಕ್ಸಸ್ ನಿಮ್ಗೆ ಆಗುತ್ತೆ. ಈಗ ನಾವೆಲ್ಲರೂ ಏನೋ ಮಾಡಿದ್ರೆ ಒಳ್ದು ಅದಕ್ಕೆ ನಮ್ಗೆ ಈಗ ರ್ಯಾಂಕ್ ಬಂದಿದೆ. ಸೊ ಎಲ್ಲ ಸಹ ರ್ಯಾಂಕ್ ಅಂತಲ್ಲ, ಯಾವುದೇ ಕೆಲಸ ಆಗ್ಬೋದು, ಶ್ರದ್ಧೆಯಿಂದ ಮಾಡಿ. ಈಗ ನನ್ನ ಪೇರೆಂಟ್ಸ್ ಹೇಳ್ತಾರೆ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್. ಯಾವುದೇ ಇವೆಂಟ್ಸ್ ಬರ್ಬಹುದು, ಹಿಂದೆ ಕೂತ್ಕೊಳ್ಳಿ ಆಗಲ್ಲ ಅಂತ ಟ್ರೈ ಮಾಡಿ. ಎಷ್ಟಾಗ್ತದೆ ಅಷ್ಟು ಟ್ರೈ ಮಾಡಿ. ಆಗ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ. ಆಗ ಲೈಫಲ್ಲಿ ಎಂತಾದ್ರೂ ಮಾಡ್ಬೋದು. ಮತ್ತೆ ಡೂ ಸಮಥಿಂಗ್ ದಟ್ ಗಿವ್ಸ್ ಯು ಫನ್. ಯಾವ್ದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಈಗ ನಿಮಗೆ ಇಷ್ಟ ಇಲ್ಲದೆ ಅದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಯಾವ್ದು ಇಷ್ಟ ಉಂಟು ಅದನ್ನು ಮಾಡ್ತಾ ಹೋಗಿ ಅಂತ. ಆ್ಯಂಡ್ ಸೇಂಟ್ ಜೋಸೆಫ್ ಹ್ಯಾಸ್ ಗಿವನ್ ಮೀ ದಟ್ ಅಪರ್ಚುನಿಟಿ. ನನಗೇನು ಇಷ್ಟ ಉಂಟು, ನನಗೇನು ಡ್ಯಾನ್ಸ್ ಇಷ್ಟ ಉಂಟು, ಅದನ್ನು ಮಾಡಲಿಕ್ಕೆ ನನಗೆ ಸೇಂಟ್ ಜೋಸೆಫ್ ಬಿಟ್ಟಿದೆ. ಅದಕ್ಕೆ ನಾನು ಬೇರೆ ಹತ್ರ ಹೇಳ್ತೇನೆ, ನಿಮಗೆ ಕಲ್ಚರಲಲ್ಲಿ ಇಂಟ್ರೆಸ್ಟ್ ಇದ್ರೆ ಯು ಕ್ಯಾನ್ ಆಬ್ವಿಯಸ್ಲಿ ಸ್ಟೆಪ್ ಇನ್ ಟು ಸೇಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್. ಅಂಡ್ ನೀವು ಏನ್ ಮಾಡ್ಕೊಂಡಿದ್ದೀರಾ ಈಗ? ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನು? ಈಗ ನನ್ನ ಮಾಸ್ಟರ್ಸ್ ಮಾಡ್ತಿದ್ದೇನೆ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಲ್ಲಿ, NMAMIT ನಿಟ್ಟೆ ಕಾರ್ಕಳದಲ್ಲಿ. ಇನ್ನು ಫ್ಯೂಚರ್ ಅಲ್ಲಿ ನನಗೆ ಸಹ ಟೀಚಿಂಗ್ ಅಂದ್ರೆ ಇಷ್ಟ ಉಂಟು. ಸೊ ಮೋಸ್ಟ್ಲಿ ಅದ್ರಲ್ಲಿ ಜಾಬ್ ತಗೊಳ್ಬಹುದು. ಇಲ್ಲಾದ್ರೆ ಎನಿ ಜಾಬ್ ವಿಚ್ ಗಿವ್ಸ್ ಮಿ ಸ್ಯಾಟಿಸ್ಫ್ಯಾಕ್ಷನ್, ನನಗೆ ಖುಷಿ ಇರಬೇಕು, ಅದು ಮಾಡಬೇಕು. ಇಲ್ಲಾದ್ರೆ ಡ್ಯಾನ್ಸ್ ಫೀಲ್ಡ್ ನಲ್ಲಿ ಏನಾದ್ರು ತುಂಬಾ ಕಲಿತು ಏನಾದ್ರು ದೊಡ್ಡ ಹೆಸರು ಮಾಡ್ಬೇಕಂತ ತುಂಬಾ ಮನಸ್ಸು. ಆಲ್ ದ ವೆರಿ ಬೆಸ್ಟ್ ಎಲ್ರಿಗೂ ಕೂಡ. ಖಂಡಿತ ನಾನು ಆಗ್ಲೇ ಹೇಳ್ದಾಗೆ ರ್ಯಾಂಕ್ ಪಡ್ಕೊಳ್ಳೋದಂದ್ರೆ ಅದೊಂದು ಈಸಿ ವಿಚಾರ ಅಲ್ಲ. ಅಂಡ್ ನೀವು ಪಡ್ಕೊಂಡು ನಿಮ್ಮಿಂದ ಇನ್ಸ್ಪೈರ್ ಯಾರೆಲ್ಲ ಆಗ್ತಾ ಇದಾರೆ ಅವರಿಗೆ ಒಂದು ಟಿಪ್ಸ್ ಅನ್ನ, ಸಜೆಷನ್ ಅನ್ನ ಈ ಒಂದು ಕಾರ್ಯಕ್ರಮದ ಮುಖಾಂತರ ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳ ಒಂದು ಜರ್ನಿಯನ್ನ, ಹಾಗೆ ಸೈಂಟ್ ಜೋಸೆಫ್ ಕಾಲೇಜು ಯಾವ ರೀತಿಯಾಗಿ ಶಿಕ್ಷಣವನ್ನ ನೀಡ್ತಾ ಇದೆ, ಯಾವ ರೀತಿಯಾಗಿ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಕೂಡ ಸಪೋರ್ಟ್ ನೀಡ್ತಾ ಇದ್ದಾರೆ ಅಂತ ಹೇಳಿ, ಯಾರಿಗೆಲ್ಲ ಇಷ್ಟ ಇದೆ, ಯಾರಿಗೆಲ್ಲ ಇಂಜಿನಿಯರಿಂಗ್ ಮಾಡಬೇಕು ಅಂತ ಆಸೆ ಇದೆ ನೋಡಿ, ದೇ ಕ್ಯಾನ್ ಅವ್ರು ಹೋಗ್ಬೋದು ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿಗೆ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷತೆ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ ಮುನ್ನಡೆಗಾಗಿ.